ಒಳಗೆ ಬಂದ ತಕ್ಷಣ ಮಂಜೇಶ್ ಹೇಳ್ತಾ ಇದ್ರು ಏನು ವೈಟ್ ಸಾಕ ಬಂದ್ಬಿಡಿದ್ಯಾ ಮ್ಯಾಚ್ ಥರ ಆಡೋದಕ್ಕೆ. ಬಟ್ ಟ್ರೇಲರ್ ಏನು ನೋಡಿದೆ, ಐ ವಾಸ್ ಟಾಕಿಂಗ್ ಟು ಸಂತೋಷ್ ಸರ್ ಆಲ್ಸೋ, ಹೇಳ್ತಾ ಇದ್ದೆ ಇಟ್ ಹ್ಯಾಸ್ ಅ ಲಾಟ್ ಆಫ್ ವ್ಯಾಲ್ಯೂ, ಮೀನಿಂಗ್ ಆ್ಯಂಡ್ ತುಂಬ ರಿಯಲಿಸ್ಟಿಕ್ ಆಗಿದೆ ಅನಿಸ್ತಾ ಇದೆ. ಆ್ಯಂಡ್ ಮೋರ್ ಓವರ್ these are the hurdles what you have to go through. As a cricketer, I made my debut when I was 32 for the country. So that itself, the more you struggle, ನೀವು ಎಷ್ಟು effort ಹಾಕ್ತೀರಾ, if you are loyal to it, you will reap, wherever you deserve. So yeah, all the very best to the entire team, and thanks for having me here. ಒಂದು ವೈಯಕ್ತಿಕ ಪ್ರಶ್ನೆ ಕೇಳಬಹುದೇನೋ ಗೊತ್ತಿಲ್ಲ. ಈಗ ಜಯಶ್ರೀ ಯಾವೆಲ್ಲ ಕಷ್ಟಗಳನ್ನು ಎದುರಿಸಿದ್ರು ಅಥವಾ ಚಾಲೆಂಜಸ್ ಏನಿತ್ತು ಅಂತ ನಾವು June 7th ನೋಡ್ತೀವಿ. ನಿಮ್ಗೆ ಏನಾದರೂ ಆ ರೀತಿ ಚಾಲೆಂಜಸ್ ಇತ್ತಾ ಎಂಟ್ರಿ ಟೈಮಲ್ಲಿ? ಚಾಲೆಂಜಸ್ ಅಂತ ನಾನು ತುಂಬ ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ಅಪ್ಸ್ ಆ್ಯಂಡ್ ಡೌನ್ಸ್. ಸೊ ಮೋರ್ ದೆನ್ ಟಾಕಿಂಗ್ ಅಬೌಟ್ ನಾನು ಇದು ಮಾಡಿದೆ, ಅದು ಕಷ್ಟ ಆಯ್ತು, ಇದು ಕಷ್ಟ ಆಯ್ತು, ಐ ಎಂಜಾಯ್ಡ್ ಎವ್ರಿ ಬಿಟ್ ಆಫ್ ಇಟ್. ವಾಟ್ ಎವರ್ ಐ ಡಿಡ್, ಐ ಎಂಜಾಯ್ಡ್ ಎವ್ರಿ ಬಿಟ್. ಮೈ ಸ್ಟ್ರಗಲ್ಸ್ ಆರ್ ಮೈ ಸ್ಟ್ರಗಲ್ಸ್. ನಾನು ಬೇರೆಯವ್ರಿಗೆ ಹೇಳಿ ಇದೇ ಮಾಡ್ಬೇಕು ಅದೇ ಮಾಡ್ಬೇಕು ಅಂತ ಹೇಳೋದು. ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ಜರ್ನಿ. ಸೊ ಅವ್ರು ಏನು ಮಾಡ್ತಾರೆ ಆ ಜರ್ನಿಲಿ, ಅದು ಮ್ಯಾಟ್ರ್ ಆಗುತ್ತೆ. ಇಫ್ ಯು ಲಾಯಲ್ ಟು ದಟ್ ಜರ್ನಿ, ಐ ಥಿಂಕ್ ಯು ವಿಲ್ ಗೆಟ್ ರಿಸಲ್ಟ್ಸ್. For sure, you are an inspiration to many. Thank you so much, Gautam sir.